ಒಂದ್ ಕಡೆ DC ಎರಡೂ ಮ್ಯಾಚ್ಗಳನ್ನ ಗೆದ್ದಿದೆ, ಇನ್ನೊಂದ್ ಕಡೆ GT ಎರಡೂ ಮ್ಯಾಚ್ಗಳನ್ನ ಸೋತಿದೆ. ಹೀಗಾಗಿ ಪ್ರೇಮ್ ಸರ್ ಇವತ್ತಾದ್ರೂ GT ಅಕೌಂಟ್ನ ಓಪನ್ ಮಾಡುತ್ತಾ ಹೇಗೆ? ಇಲ್ಲ, ಇವತ್ತು ಕಷ್ಟನೇ ಇದೆ. ಯಾಕಂತ ಹೇಳಿದ್ರೆ ಬೌಲಿಂಗ್ ಅದ್ಭುತವಾದ SRH ಒಂದು ಕಾಲಕ್ಕೆ ಇತ್ತು. ಆ ಬೌಲರ್ನ ಎದುರಿಸೋದೇ ಕಷ್ಟಪ್ಪ ಅಂತ ಅಂಥದ್ದೊಂದು ಮೆಚುರಿಟಿ ಇರುವಂಥ ಬೌಲಿಂಗ್ ಬಳಗವನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಒಂದು 4 ಜನ ಸ್ಟಾರ್ ಪ್ಲೇಯರ್ಗಳು ಬ್ಯಾಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ತಂಡ ಅದ್ಭುತ ಲಯದಲ್ಲಿದೆ. ನೋಡಿ, ನಾವು ಮುಂಬೈನ್ನು ಕೂಡ ಮಣಿಸಿ ಇವತ್ತು ಅದೇ ಗ್ರೌಂಡ್ ಅಲ್ಲಿ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲೇ ಈಗ DC ಕೂಡ ಎದುರಿಸ್ತಾ ಇದೆ. ಇನ್ನೊಂದ್ ಕಡೆ GT ಎದುರಿಸ್ತಾ ಇದ್ದಾರೆ DC. ಈಗ GT ಗೆಲುವಿನ ಟ್ರ್ಯಾಕಿಗೆ ಬರಬೇಕು ಅಂತ ಹೇಳಿದ್ರೆ ಗೆಲುವು ತುಂಬಾ ಅನಿವಾರ್ಯ. ಯಾಕಂದ್ರೆ ಆಡಿರುವಂತ 2 ಪಂದ್ಯಗಳನ್ನ ಕೈ ಬಿಟ್ಟಿದ್ದಾರೆ. ಇನ್ನು ಇವರು ಆಡಿರೋ 2 ಪಂದ್ಯವನ್ನ ಗೆದ್ದು ಈಗ ಮುಂದಿನ ಹ್ಯಾಟ್ರಿಕ್ ಗೆಲುವಿಗಾಗಿ ಕಾಯ್ತಾ ಇದೆ DC ತಂಡ. DCಲಿ ನಾಯಕನಾಗೆ ಒಳ್ಳೆಯ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಅದು. ಈಗ ನಾವು ಮುಂಬೈಯಲ್ಲೂ ಆ ಥರದ್ದು ಕಾಣಕ್ಕಾಗಲ್ಲ. RCBಲಿ ಇರುವಂತರದ್ದು ವಾತಾವರಣ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಡೆಲ್ಲಿ ಇರ್ಬೋದು. ಅಂಥದ್ದೊಂದು ಅಂದ್ರೆ ಎಲ್ಲರೂ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿದ್ದಾರೆ. ಕ್ಯಾಪ್ಟನ್ಗೆ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆ ಅಕ್ಷರ್ ಪಟೇಲ್ ತುಂಬಾ ಒಳ್ಳೆ ಲಯದಲ್ಲಿ ಇದ್ದಾರೆ. ಇನ್ನ ರಾಹುಲ್ ಬ್ಯಾಟಿಂಗ್ ಲಯವನ್ನ ಕಂಡ್ಕೋಬೇಕು. ಬ್ಯಾಟಿಂಗ್ ಲಯ ಕಂಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಆ ತಂಡಕ್ಕೆ ಮೈನಸ್ ಆಗ್ತದೆ. ಯಾಕಂದ್ರೆ ಕಡಿಮೆ ಸ್ಕೋರ್ನ ಬೌಲಿಂಗ್ ಆಧಾರದ ಮೇಲೆ ಗೆಲ್ತಾ ಇದ್ದಾರೆ. ಇನ್ನು ನಿಶಾಂಕ ಮೊದಲ ಮ್ಯಾಚ್ ಅಲ್ಲಿ ಆಡದೆ ಹೋದ್ರು 2ನೇ ಮ್ಯಾಚ್ ಅಲ್ಲಿ ಫಾರ್ಮಿಗೆ ಬಂದು ನಿಶಾಂಕ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಇನ್ನು ನಿತೀಶ್ ರಾಣಾ ಕೂಡ ಅದೇ ಫ್ಲಾಪ್ ಶೋ ಇದೆ ಅವ್ರದ್ದು. ಈ 3ನೇ ಪಂದ್ಯದಲ್ಲಿ ಅವ್ರು ಆಡಿಸಿದ್ರೆ ಅವರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನು ನಮಗೆ ಸ್ಟಬ್ಸ್ ಇರ್ಬೋದು, ಎನ್ಗಿಡಿ ಬೌಲಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ, ನಟರಾಜು, ಎನ್ಗಿಡಿ ಇರ್ಬೋದು, ಕುಲ್ದೀಪ್ ಇರ್ಬೋದು, ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಅಲ್ಲಿ ಸಾಥ್ ಕೊಡ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಾ ಇದೆ.